ಒಟ್ಟಾರೆಯಾಗಿ ಮಂಡ್ಯ ಜಿಲ್ಲೆಯಲ್ಲಿ ಈ ವರ್ಷ ಜನವರಿ 1ನೇ ತಾರೀಕಿಂದ ಈ ದಿನದವರೆಗೂ ಅಂದರೆ ಜೂನ್ 30ನೇ ತಾರೀಕುವರೆಗೂ 132 ಪ್ರಕರಣಗಳು ಪತ್ತೆಯಾಗಿದೆ, ಕಳ್ಳತನ ಪ್ರಕರಣಗಳು. ಮತ್ತು 4 kg 164 ಗ್ರಾಮ್ ಅಷ್ಟು ಚಿನ್ನ ಪತ್ತೆ ಮಾಡಲಾಗಿದೆ. ಬೆಳ್ಳಿ 4 kg 460 ಗ್ರಾಮ್ ಅಷ್ಟು ಬೆಳ್ಳಿ ಪತ್ತೆ ಮಾಡಲಾಗಿದೆ. ನಗದು 8,44,000 ನಗದನ್ನು ಪತ್ತೆ ಮಾಡಲಾಗಿದೆ. ದ್ವಿಚಕ್ರ ವಾಹನ 72, 4 ಚಕ್ರದ ವಾಹನ 3. ಒಟ್ಟಾರೆಯಾಗಿ 5,11,82,458 ರೂಪಾಯಿಯಷ್ಟು ಪ್ರಾಪರ್ಟಿನ ಈ ವರ್ಷ ರಿಕವರಿ ಮಾಡಿದ್ದೀವಿ. ಅಂದರೆ 6 ತಿಂಗಳಲ್ಲಿ. ಈ 6 ತಿಂಗಳು ಏನು ನಾವು ಪತ್ತೆ ಮಾಡಿದ್ದೀವಿ ಅದು ಇವತ್ತು ಪ್ರಾಪರ್ಟಿ ಪರೇಡ್ ಇಟ್ಕೊಂಡಿದ್ದು. ಟೋಟಲ್ ವ್ಯಾಲ್ಯೂ 5,11,82,458 ರೂಪಾಯಿಗಳು. ಚೈನ್ ಸ್ನ್ಯಾಚಿಂಗು, ಮನೆಗಳ್ಳತನ ಆ ಥರ, ಮತ್ತು ಎಕ್ಸ್ಟ್ರಾಷನ್ನು, ಮತ್ತು ವೆಹಿಕಲ್ ಥೆಫ್ಟ್ ಇಂಥ ಒಂದು, ಮತ್ತು ಮೊಬೈಲ್ ಥೆಫ್ಟ್ ಆಗಿರುವಂಥದ್ದು, ಈ ಎಲ್ಲ ಪ್ರಕರಣಗಳು ಪತ್ತೆ ಹಚ್ಚಲಾಗಿದೆ. ಮತ್ತು ದೇವಸ್ಥಾನ ಕಳ್ಳತನ 132 ಪ್ರಕರಣಗಳು ಪತ್ತೆ ಮಾಡಿದ್ದೀವಿ. ಆರೋಪಿಗಳು ಅಕ್ಯೂಸ್ಡ್ ಎಷ್ಟು ಟೋಟಲ್ ಮಾಡಿಲ್ಲ, ಅಕ್ಯೂಸ್ ಟೋಟಲ್ ಮಾಡಿಲ್ಲ. ಇಂಪಾರ್ಟೆಂಟ್ ಯಾವುದು ಹೇಳ್ಬೋದು? ಕೆರಗೋಡು ರಾಬ್ರಿ ವೆರಿ ಚಾಲೆಂಜಿಂಗ್ ಇತ್ತು. ಯಾಕಂದರೆ ಅದರಲ್ಲಿ ಅವ್ರು ರಿಲೇಟಿವೇ ಮಾಡಿರ್ತಾರೆ ಕಳ್ಳತನ ಮತ್ತು ಹಲ್ಲೆ ಮಾಡಿರ್ತಾರೆ. ಮನೆಗೆ ನುಗ್ಗಿ ಹಲ್ಲೆ ಮಾಡಿ ಬೆಳಗ್ಗೆ ತಗೊಂಡೋಗಿರ್ತಾರೆ. ಆಮೇಲೆ ಚೈನ್ ಕಿತ್ಕೊಂಡೋಗಿರ್ತಾರೆ ಆ ಹೆಣ್ಣು ಲೇಡಿದು. ಆ ಪ್ರಕರಣದಲ್ಲಿ ಯಾಕೆಂದರೆ ಅದು ಹಳ್ಳಿ ಇರೋದ್ರಿಂದ ನಮ್ಗೆ ಯಾವುದೋ ಒಂದು CC ಕ್ಯಾಮ್ರಾ ಅಂಥದ್ದು ಏನು ಪತ್ತೆ ಆಗಿರಲಿಲ್ಲ. ನಮಗೆ ಒಂದೇ ಒಂದು ಕ್ಲೂ ಸಿಕ್ಕಿದ್ದು ಅಂದರೆ ಅವ್ರದ್ದು ಸ್ಲಿಪ್ಪರ್, VKC ಸ್ಲಿಪ್ಪರ್ ಒಂದು ಪತ್ತೆ ಮಾಡಿದ್ದು. ಅದು ಡಿಸ್ಟ್ರಿಬ್ಯೂಷನ್ ಹುಡುಕೊಂಡು ಅದು ಎಲ್ಲಿ ಸಪ್ಲೈ ಆಗಿತ್ತು ಹುಡುಕೊಂಡು ಆ ಥರ ಎಲ್ಲ ತುಂಬ ಎಫರ್ಟ್ಸ್ ಮಾಡಿ ಪತ್ತೆ ಮಾಡಿದರು. ಫೈನಲಿ ಅದು ನೋಡಿರೋರು ಅವರ ಏನಿದೆ ಅವರ ವಿಕ್ಟಿಮ್ ಅವರ ಹಸ್ಬೆಂಡ್ ರಿಲೇಟಿವ್ ಮಾಡಿರ್ತಾರೆ. ಇದು ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು. ಗೊತ್ತಿಲ್ಲ, ಅವ್ರಿಗೇನು ಗೊತ್ತಾಗಿಲ್ಲ. ಅವ್ರಿಗೆ ಮುಖಕ್ಕೆ ಮಾಸ್ಕ್ ಹಾಕಿರ್ತಾರೆ, ಅವ್ರಿಗೆ ಗೊತ್ತಾಗಿರಲ್ಲ ಆ ಟೈಮಲ್ಲಿ. ಬರೀ ಒಂದೊಂದು ಸ್ಲಿಪ್ಪರ್ ಬಿಟ್ಟೋಗಿದ್ರು ಅಷ್ಟೇ, ಅದರಿಂದನೇ ಪತ್ತೆ ಮಾಡಲಾಗಿದೆ. ಅದು ಒಂದು ಡಾಗ್ ಸ್ಕ್ವಾಡ್ ಅದೆಲ್ಲ ಬಂದಾಗ ಅದು ಎಲ್ಲಿವರೆಗೂ ರೀಚ್ ಆಯಿತು ಅಂತ ಒಂದು. ಇನ್ನೊಂದು ಆ VKC ಸ್ಲಿಪ್ಪರ್ ಎಲ್ಲಿ ಮ್ಯಾನುಫ್ಯಾಕ್ಚರ್ ಮತ್ತು ಎಷ್ಟು ತಿಂಗಳಿಂದ ಅದನ್ನು ಪರ್ಚೇಸ್ ಮಾಡಿದ್ದಾರೆ ಅಂತ ಒಂದು. ಮತ್ತು ಲೋಕಲ್ ಡೀಲರ್ಸ್ ಎಲ್ಲೆಲ್ಲಿ ಸಪ್ಲೈ ಮಾಡಿರ್ತಾರೆ ಆ ಒಂದು ಇದರಲ್ಲಿ ಯಾವ ಏರಿಯಾದವರು ಅಂತ ಗೊತ್ತಾಯಿತು. ತದನಂತರ ಅದು ಮಾರಾಟ ಎಲ್ಲಿ ಮಾಡಬಹುದು, ಡಿಸ್ಪೋಸಲ್ ಎಲ್ಲಿ ಮಾಡಬಹುದು ಅಂತ ಹೇಳಿ ಅದನ್ನು ಪ್ರಚಾರ ಮಾಡಿ ಅದರಿಂದನೇ ಪತ್ತೆ ಆಗಿದೆ. ಈ ಪ್ರಕರಣದಲ್ಲ, ಈಗ ಕೆರಗೋಡದು ಹೇಳಿದ್ನಲ್ಲ, ಇಲ್ಲ ಕೆರಗೋಡದು ಇದರಲ್ಲಿ ಅಲ್ಲಲ್ಲ, ಅಂತಾರಾಜ್ಯ ತಮಿಳ್ನಾಡು. ನಾಗಮಂಗಲದು ಒಂದು HBT ಆಗಿದೆ, 300 ಚಿಲ್ಲರೆ ಗ್ರಾಮ್, 390 ಗ್ರಾಮ್ ಅಷ್ಟು ಪತ್ತೆ ಆಗಿದೆ. ಇದರಲ್ಲಿ ಅಕ್ಯೂಸ್ಡ್ ತಮಿಳ್ನಾಡವರು ಇದ್ದಾರೆ. ಯಾವುದು ಮೋರ್ ಆರ್ ಲೆಸ್ ಅಷ್ಟೇ ಇದೆ. ಹೋದ ವರ್ಷ ಎಷ್ಟಾಗಿದ್ದು ಅಷ್ಟೇ ಇದೆ. ಪತ್ತೆ ಎಲ್ಲರೂ ಆಗಿದೆ. ಅಂದರೆ ಆಲ್ಮೋಸ್ಟ್ ಏನಾಗಿದೆ ಅಫೆನ್ಸ್ ಮ್ಯಾಕ್ಸಿಮಮ್ ಪತ್ತೆ ಆಗಿದೆ. ಒಂದು ಏನಂದರೆ ಇವಾಗ ಇಷ್ಟು ಅವೇರ್ನೆಸ್ ಬಂದ್ರೂ ಹೆಣ್ಮಕ್ಳು ತುಂಬ ಡಿಸ್ಪ್ಲೇ ಮಾಡೋ ಥರ ಒಡವೆ ಹಾಕ್ಕೊಂಡು ಓಡಾಡೋವಂಥದ್ದು. ಮತ್ತು ಇನ್ನೊಂದು ಏನಂದರೆ ಲಾಕ್ಡ್ ಹೌಸ್, ಮನೆಯಲ್ಲಿ ಯಾರೂ ಇಲ್ದಿರೋ ಸಮಯದಲ್ಲಿ ತುಂಬ ವ್ಯಾಲ್ಯೂಬಲ್ಸ್ ಇಟ್ಟು 3 ದಿವಸ 4 ದಿವಸ ಬಾಕ್ಲಾಕೊಂಡು ಹೋಗುವಂಥದ್ದು, ಅದೂ ಒಂದು ರೀಸನ್ ಅಂತ ಅನ್ಸುತ್ತೆ. ಹೇಳ್ತೀನಿ ಮತ್ತೆ ನೆಕ್ಸ್ಟ್. ಕಳ್ಳತನ ಪ್ರಕರಣಗಳು ತಡೆಗಟ್ಟಲು ಈಗಾಗಲೇ ನಾವು ಸರ್ಪ್ರೈಸ್ ಚೆಕ್ ಮಾಡ್ತಾ ಇದ್ದೀವಿ, ವೆಹಿಕಲ್ಸ್ ಚೆಕ್ ಮಾಡ್ತಾ ಇದ್ದೀವಿ.
ಮತ್ತು ಸ್ಕ್ವಾಡ್ ಮಾಡಿದ್ದೀವಿ. ಪ್ರತಿಯೊಂದು ಸ್ಟೇಷನಲ್ಲಿ ನಾವು ಸ್ಕ್ವಾಡ್ ಮಾಡಿದ್ದೀವಿ ಕಳ್ಳತನ ಪ್ರಕರಣನ ಪತ್ತೆ ಮಾಡೋದಕ್ಕೋಸ್ಕರ. ಮತ್ತು ಎಲ್ಲ ನಾವು ಪಬ್ಲಿಕ್ ಸೇಫ್ಟಿ ಆ್ಯಕ್ಟಲ್ಲಿ 100 ಜನಕ್ಕಿಂತ ಹೆಚ್ಚು ಎಲ್ಲಿ ಜನಗಳು ಬರ್ತಾರೆ ಅಲ್ಲಿ ಪಬ್ಲಿಕ್ ಸೇಫ್ಟಿ ಆ್ಯಕ್ಟ್ ಪ್ರಕಾರ ಒಂದು CC ಕ್ಯಾಮ್ರಾ ಹಾಕಬೇಕು, ಅದನ್ನು ಇಂಪ್ಲಿಮೆಂಟ್ ಮಾಡಿಸ್ತಾ ಇದ್ದೀವಿ. ಹಿಂಗಾಗಿ ಸ್ವಲ್ಪ ಇದೆ. ಮತ್ತು ಅವೇರ್ನೆಸ್ ಸಹ ಮೂಡಿಸ್ತಾ ಇದ್ದೀವಿ, ಎಲ್ಲಿ ಬೀಟಲ್ಲಿ ಸಹ ಅವೇರ್ನೆಸ್ ಮೂಡಿಸ್ತಾ ಇದ್ದೀವಿ. ಮೋಸ್ಟ್ ಪ್ರಕರಣಗಳು ಇಲ್ಲಿ ಆಗಿರುವಂಥದ್ದು HBT ಎಲ್ಲ ಲಾಕ್ಡೌಸ್ ಆಗಿದೆ, ಲಾಕ್ಡೌಸ್ ಇದೆ. ಮತ್ತು ಇನ್ನೊಂದು ಏನಂದರೆ ಅಲ್ಲೇ ಇಟ್ಟೋಗಿರ್ತಾರೆ ಕೀ ಹಳ್ಳಿಗಳಲ್ಲಿ, ಎಲ್ಲಾದರೂ ಅಲ್ಲೇ ಪಾಟಲ್ಲಿ ಆ ಥರ ಎಲ್ಲಾದರೂ ಅಲ್ಲೇ ಇಟ್ಟೋಗಿರ್ತಾರೆ ಕೀ ಲಾಕ್ ಮಾಡಿ, ಅದರಿಂದನೂ ಸಹ ನೋಡ್ಕೊಂಡಿರೋರು ಮಾಡಿರೋದು ಹೆಚ್ಚು ಆಗುತ್ತೆ. ಹಲಗೂರು ದೇವಸ್ಥಾನ. ಎಷ್ಟು ದೇವಸ್ಥಾನ? 4 ದೇವಸ್ಥಾನ. ದೇವಸ್ಥಾನದ ತಾಳಿ ಏನಿದೆ ಕಳ್ಳತನ, ಅದು ದೇವ್ರದ್ದು ತಾಳಿ ಮತ್ತು ತಟ್ಟೆ, ಗಂಟೆ ಮತ್ತು ತ್ರಿಶೂಲ ಎಲ್ಲನೂ ಅದು ಕಳ್ಳತನ ಆಗಿತ್ತು, ಅದೆಲ್ಲನೂ ರಿಕವರಿ ಮಾಡಿ. ಅದು ಒಂದು ಕೆಲವು MOs ಇರ್ತದೆ, ದೇವಸ್ಥಾನ ಕಳ್ಳತನ ಮಾಡೋರು ದೇವಸ್ಥಾನನೇ ಮಾಡ್ತಾ ಇರ್ತಾರೆ ಆ ಥರ. CC ಕ್ಯಾಮ್ರಾ ಇಲ್ಲ ಈಗ, ಸೆಕ್ಯೂರಿಟಿ ಯಾರನ್ನೂ ನೇಮಿಸಿರಲ್ಲ, ಯಾರೂ ಮಲಗಲ್ಲ ರಾತ್ರಿ ಹೊತ್ತು, ಮತ್ತು CC ಕ್ಯಾಮ್ರಾ ಸಹ ಹಾಕ್ಸಿಲ್ಲ, ಹಂಗಾಗಿ ಅದು